ನಮಗೇನು ಆಶೀರ್ವಾದ ಬಂದಿಲ್ಲ, ಪ್ರಯಾಸ ಪಟ್ಟು ಸಾಕಾಯಿತು. ಇಲ್ಲಿ ಗಮನಿಸಿರಿ, ಲೂಕನ ಸುವಾರ್ತೆ 5ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ದೇವರು ಬರೆದಿಟ್ಟಿದ್ದಾರೆ, ಅವನು ರಾತ್ರಿ ಎಲ್ಲ ಪ್ರಯಾಸ ಪಟ್ಟ, ಒಂದು ಸಣ್ಣ ಮೀನು ಕೂಡ ಸಿಕ್ಕಿಲ್ಲ. ಯಾರು? ಪೇತ್ರ. ಅವನ ಜೀವಿತದಲ್ಲಿ ಅವನು ಬಸ್ತನಾಗಿದ್ದನು, ದೇವರ ಆಮೇನ್, ಅವನು ಮೀನುಗಾರನಾಗಿದ್ದನು. ಅಷ್ಟೆಲ್ಲ ಪ್ರಯಾಸ ಪಟ್ಟರು, ಏನು ಸಿಕ್ಕಿಲ್ಲ. ಆಗ ಬಂದು ದೇವರು ಹೇಳಿದ್ರು, ಈ ಸ್ಥಳದಲ್ಲಿ ಆಳವಾಗಿ ನಿನ್ನ ಬಲೆಯನ್ನು ಹಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನು ಹೇಳ್ತಾರೆ, ರಾತ್ರಿ ಎಲ್ಲ ಪ್ರಯಾಸ ಪಟ್ಟವು, ಏನು ಸಿಕ್ಕಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ನಾನು ಹಾಕ್ತೀನಿ ಸ್ವಾಮಿ. ಹಲ್ಲೆಲೂಯಾ. ಇದುವರೆಗೆ ಏನೆಲ್ಲ ಪ್ರಯಾಸ ಪಟ್ಟಿದೆ ಸಹೋದರ ಸಹೋದರಿ, ಏನು ಸಿಕ್ಕದೇ ಇರಬಹುದು, ಇವತ್ತು ದೇವರ ಮಾತು ಬಂದಿದೆ, ಪ್ರಯಾಸ ಬಿಡಬೇಡ, ನಿನ್ನ ಪ್ರಯಾಸ ಬಿಡಬೇಡ, ನಿನ್ನ ಪ್ರಾರ್ಥನೆಯನ್ನು ಬಿಡಬೇಡ, ನೀನು ಪಟ್ಟಂತ ಕಷ್ಟಗಳನ್ನು ಬಿಡಬೇಡ. ದೇವರು ನಿನಗೆ ಅದ್ಭುತ ಮಾಡೇ ಮಾಡ್ತಾನೆ. ಆಮೇನ್. ಗಲಾತ್ಯ ಪುಸ್ತಕ 3ನೇ ಅಧ್ಯಾಯದಲ್ಲಿ 5ನೇ